ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ನಾಳೆ ಬಿಜೆಪಿ ನೂತನ ಪದಾಧಿಕಾರಿಗಳ ಸಭೆ ನಡೆಯಲಿದೆ. ಸಭೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಬಿಎಲ್ ಸಂತೋಷ್, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭಾಗಿಯಾಗಲಿದ್ದಾರೆ. ನೂತನ ಪದಾಧಿಕಾರಿಗಳಿಗೆ ಸಂತೋಷ ನೈತಿಕ ಪಾಠವನ್ನು ಮಾಡಲಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪ್ರಾಬಲ್ಯವಿರುವಂತಹ ಕಡೆ ಪಕ್ಷ ಸಂಘಟನೆಗೆ ಒತ್ತನ್ನು ಕೊಡುವ ಬಗ್ಗೆ ಚರ್ಚೆ ಕೂಡ ನಡೆಯಲಿದೆ. ಡಿಜೆಹಳ್ಳಿ, ಕೆಜಿಹಳ್ಳಿ ಗಲಭೆ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚಿಸಲಾಗುವುದು. ದೆಹಲಿಯಲ್ಲಿ ಗಣೇಶ ಹಬ್ಬದ ದಿನ ಭಾರಿ ದುಷ್ಕೃತ್ಯ ತಪ್ಪಿದೆ. ದೆಹಲಿಯ ರಿಡ್ಸ್ ರೋಡ್ನಲ್ಲಿ ಉತ್ತರ ಪ್ರದೇಶ ಮೂಲದ ಅಬು ಯೂಸಫ್ ಎಂಬ ಐಸಿಸ್ ಉಗ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಉಗ್ರನಿಂದ ಪಿಸ್ತೂಲ್ ಹಾಗೂ ಕೆಲ ಸ್ಫೋಟಕ ಸಾಮಗ್ರಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅರೆಸ್ಟ್ ಮಾಡಲಿಕ್ಕೆ ಮುಂದಾದಾಗ ಕಾಕಿ ಮೇಲೆ ಉಗ್ರ ಅಬು ಯೂಸಫ್ ಫೈರಿಂಗ್ ಅನ್ನು ಮಾಡಿದ್ದಾನೆ. ಬಳಿಕ ಉಗ್ರ ಹಾಗೂ ಪೊಲೀಸರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಕೊನೆಗೆ ಉಗ್ರನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 15 ಕೆಜಿ ತೂಕದ 2 IED ಹಾಗೂ ಪ್ರೆಷರ್ ಕುಕ್ಕರ್ನಲ್ಲಿದ್ದಂಥ ಬಾಂಬ್ ವಶಕ್ಕೆ ಪಡೆಯಲಾಗಿದೆ. ದೆಹಲಿಯಲ್ಲಿ ಇನ್ನಷ್ಟು ಉಗ್ರರು ಅಡಗಿರುವಂತಹ ಶಂಕೆ ಇದ್ದು ಇಡೀ ದೆಹಲಿ ತುಂಬೆಲ್ಲ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಉಗ್ರರ ಕರಿನೆರಳು ಬಿದ್ದಿರುವಂತದ್ದು ಈಗ ಆಲ್ರೆಡಿ ನೋಡಿದ್ವಿ. ಬೆಂಗಳೂರಿನಲ್ಲೂ ಕೂಡ ಒಬ್ಬ ಉಗ್ರನ ಸಂಪರ್ಕ ಇರುವಂತಹ ವ್ಯಕ್ತಿಯನ್ನ ಬಂಧಿಸಲಾಗಿತ್ತು. ಈಗ ದೆಹಲಿಯಲ್ಲಿಯೂ ಕೂಡ ಒಬ್ಬ ಉಗ್ರನನ್ನ ಬಂಧಿಸಿದ್ದಾರೆ. ಇಲ್ಲಿ ಬೆಂಗಳೂರಿನಲ್ಲಿ NIA ತಂಡ ಬಂಧಿಸಿತ್ತು, ಅಲ್ಲಿ ದೆಹಲಿ ಪೊಲೀಸರು ಒಬ್ಬನನ್ನ ಬಂಧಿಸಿದ್ದಾರೆ. ಡಿಜೆಹಳ್ಳಿ, ಕೆಜಿಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕಲ್ಲು ತೂರಾಟದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಂತ ಆರೋಪಿ ಝೈದ್ನನ್ನ ಸಿಸಿಬಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿ ಝೈದ್ ಚರ್ಚ್ ಸ್ಟ್ರೀಟ್ ಸ್ಫೋಟದ ಪ್ರಮುಖ ಆರೋಪಿಯಾಗಿದ್ದ. ಅಫ್ರೀದಿ ಎಂಬಾತನ ಸಂಬಂಧಿಯಾಗಿದ್ದ. ಟೆರರ್ ಲಿಂಕ್ ಶಂಕೆಯ ಮೇಲೆ ಸಿಸಿಬಿಯ OCW ವಿಭಾಗದಿಂದ ಆರೋಪಿಯನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಗಲಭೆಯನ್ನ DCP ಶರಣಪ್ಪ ಕಾರಿಗೆ ಡಿಚ್ಚಿ ಹೊಡೆದು ಕಾರು ಜಖಂಗೊಳಿಸಿದಂತ ಆರೋಪಿ ಮುಬಾರಕ್ನನ್ನ ಕೂಡ ಡಿಜೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ವಿಡಿಯೋ ಮೂಲಕ ಆರೋಪಿಯನ್ನ ಪತ್ತೆ ಹಚ್ಚಿ ಪೊಲೀಸರು ಬಂಧಿಸಿದ್ದಾರೆ. ಸಾಕಷ್ಟು ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಅದರಲ್ಲೂ ಪ್ರಮುಖ ಆರೋಪಿಗಳನ್ನ ಮೊಬೈಲ್ ದೃಶ್ಯಾವಳಿಗಳು ಹಾಗೆ CCTV ದೃಶ್ಯಾವಳಿಗಳನ್ನ ಆಧರಿಸಿ ಬಂಧಿಸುವಂತ ಕೆಲಸವನ್ನ ಮುಂದುವರೆಸಿದ್ದಾರೆ. ನಂಜನಗೂಡು THO ಡಾಕ್ಟರ್ ನಾಗೇಂದ್ರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ CO ಪ್ರಶಾಂತ್ ಮಿಶ್ರಾ ವಿರುದ್ಧ FIR ಅನ್ನು ದಾಖಲು ಮಾಡಲಾಗಿದೆ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ FIR ಅನ್ನು ದಾಖಲು ಮಾಡಲಾಗಿರುವಂತದ್ದು. ನಂಜನಗೂಡು THO ಡಾಕ್ಟರ್ ನಾಗೇಂದ್ರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜಿಲ್ಲಾ ಪಂಚಾಯಿತಿ CO ಪ್ರಶಾಂತ್ ಮಿಶ್ರಾ ವಿರುದ್ಧ FIR ಅನ್ನ ದಾಖಲು ಮಾಡಲಾಗಿರುವಂತದ್ದು. ಇಲ್ಲಿ ವೈದ್ಯರೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ರು, ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅಮಾನತನ್ನ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ರು. ಈಗ ಅದರ ಮೊದಲ ಹೆಜ್ಜೆಯಾಗಿ FIR ಅನ್ನ ದಾಖಲು ಮಾಡಲಾಗಿದೆ. ಡಾಕ್ಟರ್ ನಾಗೇಂದ್ರ ತಂದೆ ರಾಮಕೃಷ್ಣರಿಂದ ದೂರು ದಾಖಲಾಗಿತ್ತು. ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಕ್ರಮದ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. CO ಪ್ರಶಾಂತ್ ಮಿಶ್ರಾ ಎದುರಿಸಿದ್ರು ಅಂತ ದೂರನ್ನ ಕೊಟ್ಟಿದ್ರು ಇವರು. ಇನ್ನೊಂದು ಕಡೆ CO ಪ್ರಶಾಂತ್ ಮಿಶ್ರಾ ಅಮಾನತಿಗೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಮೈಸೂರು DHO ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಅಮಾನತು ಮಾಡೋ ಪ್ರತಿಭಟನೆ ನಿಲ್ಲಿಸಲ್ಲ, ಅಮಾನತು ಅವರನ್ನ ಮಾಡೋವರೆಗೂ ಕೂಡ ಪ್ರತಿಭಟನೆಯನ್ನ ನಿಲ್ಲಿಸಲ್ಲ ಎಂಬ ಎಚ್ಚರಿಕೆಯನ್ನ ಕೂಡ ನೀಡಿತ್ತು. ಎಮರ್ಜೆನ್ಸಿ ಹಾಗೂ ಕೋವಿಡ್ ಸೇವೆ ಮಾಡಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಮೈಸೂರು ಸರ್ಕಾರಿ ವೈದ್ಯರ ಸಂಘದ ಎಚ್ಚರಿಕೆಯ ಬಳಿಕ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗ FIR ಅನ್ನು ಕೂಡ ಹಾಕಲಾಗಿದೆ. THO ನಾಗೇಂದ್ರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವೈದ್ಯರು CO ಪ್ರಶಾಂತ್ ಮಿಶ್ರಾ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ
ಮಾಡ್ತಾನೆ ಇದ್ದಾರೆ. ಈಗ ಪ್ರಶಾಂತ್ ಮಿಶ್ರಾ ಅವರ ವಿರುದ್ಧ FIR ಅನ್ನ ದಾಖಲು ಮಾಡಲಾಗಿದೆ. ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿದ್ದಾರೆ ಪ್ರಶಾಂತ್ ಮಿಶ್ರಾ ಅವರ ವಿರುದ್ಧ FIR ಅನ್ನ ದಾಖಲು ಮಾಡಲಾಗಿದೆ. ಈ THO ನಾಗೇಂದ್ರ ಅವರ ತಂದೆ ದೂರನ್ನ ದಾಖಲು ಮಾಡಿದ್ದಂತ ಹಿನ್ನೆಲೆಯಲ್ಲಿ ಆ ಒಂದು ಪ್ರಕರಣವನ್ನ ಆಧರಿಸಿ ಇಲ್ಲಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು FIR ಅನ್ನ ದಾಖಲು ಮಾಡಲಾಗಿದೆ. THO ನಾಗೇಂದ್ರ ಅವರ ಪ್ರಕರಣ ಎಲ್ಲ ಒಂದ್ ಕಡೆ ಸರ್ಕಾರಕ್ಕೂ ಕೂಡ ಟೆನ್ಷನ್ ಅನ್ನ ತಂದಿಟ್ಟಿರುವಂತದ್ದು. ಆ ಭಾಗದ ವೈದ್ಯರು ನಾವು ಕೆಲಸವನ್ನ ನಿರ್ವಹಿಸೋದಿಲ್ಲ, ಎಮರ್ಜೆನ್ಸಿ ಕೇಸ್ಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡೋದಿಲ್ಲ. ದೀಪಕ್ ಅಂದ್ರೆ ಇಲ್ಲಿ ಪ್ರಶಾಂತ್ ಮಿಶ್ರಾ ಅವರನ್ನ ಅಮಾನತು ಮಾಡುವವರೆಗೂ ಕೂಡ ನಾವು ಕೆಲಸವನ್ನ ನಿರ್ವಹಿಸೋದಿಲ್ಲ ಅಂತ ಪಟ್ಟನ್ನ ಹಿಡಿದಿರುವಂತ ಹಿನ್ನೆಲೆಯಲ್ಲಿ ಒಂದ್ ಕಡೆ ಟೆನ್ಷನ್ ಎದುರಾಗಿರುವಂತದ್ದು ಸರ್ಕಾರಕ್ಕೂ ಕೂಡ. ಯಾಕಂದ್ರೆ ಯಡಿಯೂರಪ್ಪನವರೇ ಹೇಳಿದ್ರು, ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ಈ ಒಂದು ತನಿಖೆಗೆ ಅವರು ಆದೇಶವನ್ನ ನೀಡಿದ್ರು. 1 ವಾರದ ಒಳಗೆ ತನಿಖೆಯ ವರದಿಯನ್ನ ನೀಡಬೇಕು ಅಂತ ಕೂಡ ಹೇಳಿರುವಂತದ್ದು. ಇದೆಲ್ಲದರ ನಡುವೆ ಆ ಒಂದು ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದೆ. ಅವರನ್ನ ಅಮಾನತು ಮಾಡುವವರೆಗೂ ಕೂಡ ನಾವು ಕೆಲಸಕ್ಕೆ ಹಾಜರಾಗೋದಿಲ್ಲ, ಎಮರ್ಜೆನ್ಸಿ ಕೇಸ್ಗಳಿಗೆ ಮಾತ್ರ ನಾವು ಟ್ರೀಟ್ಮೆಂಟ್ ಅನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ರು. ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಇವರ ಒಂದು ಪ್ರತಿಭಟನೆಯ ಎಫೆಕ್ಟ್ ಯಾವ ರೀತಿಯಾಗಿತ್ತು ಅಂದ್ರೆ, ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಆ ಕೊರೋನಾ ಸೋಂಕಿತರ ಸಂಖ್ಯೆ, ಬಿಡುಗಡೆ ಆದಂತವರ ಸಂಖ್ಯೆ, ಸಾವನ್ನಪ್ಪಿದವರ ಸಂಖ್ಯೆ ಇದೆಲ್ಲದೂ ಕೂಡ ವರದಿ ಆಗ್ತಾ ಇದ್ರೆ ಈ ಒಂದು ಜಿಲ್ಲೆಯ ವೈದ್ಯರ ಆಕ್ರೋಶದ ನಡುವೆ ಅದೆಲ್ಲವೂ ಕೂಡ ಮೈಸೂರಿನಲ್ಲಿ ನಿನ್ನೆ ಪತ್ತೆಯಾದಂತಹ ಪ್ರಕರಣಗಳು 0 ಇತ್ತು, ಬಿಡುಗಡೆ ಆದಂತವರ ಸಂಖ್ಯೆನೂ ಕೂಡ 0 ಇತ್ತು, ಯಾವುದೇ ಸಾವಿನ ವಿಚಾರನೂ ಕೂಡ ಅಲ್ಲಿ ಉಲ್ಲೇಖ ಆಗಿರಲಿಲ್ಲ. ಇವೆಲ್ಲವೂ ಕೂಡ 0 ಕಾಣಿಸ್ತಾ ಇತ್ತು. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಈಗ ಎಲ್ಲಿಗೆ ಬಂದು ನಿಂತಿದೆ ಈ ಪ್ರಕರಣ? ಪೃಥ್ವಿರಾಜ್, 3ನೇ ದಿನಕ್ಕೆ THO ನಾಗೇಂದ್ರ ಅವರ ಆತ್ಮಹತ್ಯೆ ಪ್ರಕರಣ ಮುಂದುವರೆದಿದ್ದು, 3ನೇ ದಿನವೂ ಸಹ DHO ಕಚೇರಿ ಆವರಣದಲ್ಲಿ ಮೈಸೂರು ಸರ್ಕಾರಿ ವೈದ್ಯರ ಸಂಘದ ಹಲವು ಸದಸ್ಯರು ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸದ್ಯಕ್ಕೆ ರಾಜ್ಯ ಸರ್ಕಾರಿ ವೈದ್ಯಕೀಯ ಸಂಘದ ಮಾಜಿ ಅಧ್ಯಕ್ಷರಾದಂತಹ ರವೀಂದ್ರ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದ್ದು, ಸಿಇಒ ಪ್ರಶಾಂತ್ ಮಿಶ್ರಾ ಅವರು ಪುಟ್ಟಪ್ಪ ಅಲ್ಲೇ ಅವರು ರವೀಂದ್ರ ಅವರು ಇದ್ರೆ ಫೋನ್ ಅನ್ನ ಕೊಡ್ಬೋದಾ? ಖಂಡಿತವಾಗೂ ಪೃಥ್ವಿರಾಜ್, ಈಗ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆ ಮುಂದುವರಿಸ್ತಾ ಇರುವಂತಹ ರವೀಂದ್ರ ಮತ್ತು ಏನು ಮೈಸೂರು ಸರ್ಕಾರಿ ವೈದ್ಯರ ಸಂಘದ ಅಧ್ಯಕ್ಷರು ಆದಂತ ದೇವಿ ಆನಂದ್ ಅವರು ಸಹ ಇಲ್ಲೇ ಇದ್ದಾರೆ. ಅವರನ್ನ ಸಂಪರ್ಕ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲೇ ಇದ್ದಾರೆ. 2 ನಿಮಿಷ ಪೃಥ್ವಿರಾಜ್, ನಮಸ್ತೆ ಇದ್ದಾರೆ. 3 ಸೆಕೆಂಡ್. ಅಲ್ಲಿ ಆ ಸಂಘದ ಅಧ್ಯಕ್ಷರಾಗಿರುವಂತ ಆನಂದ್ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಯಾಕೆಂದ್ರೆ ಅಲ್ಲಿ ಮೈಸೂರು ಭಾಗದ ಜನ ಈಗ ಸ್ವಲ್ಪ ಈ ಒಂದು ತಿಕ್ಕಾಟದ ನಡುವೆ ಅವರು ಸ್ವಲ್ಪ ಹೈರಾಣ ಆಗ್ತಾ ಇರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ ಆ ಸಂಘದ ಅಧ್ಯಕ್ಷರ ನಿಲುವು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಕೇಳೋಣ ಅವರಿಂದನೇ. ಪೃಥ್ವಿರಾಜ್, ನಮ್ ಜೊತೆ ವೈದ್ಯಕೀಯ ಸಂಘದ ಮಾಜಿ ಅಧ್ಯಕ್ಷರಾದಂತ ರವೀಂದ್ರ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಎಸ್ ರವೀಂದ್ರ ಅವರೇ, ನಮಸ್ಕಾರ. ನಮಸ್ತೆ ಪೃಥ್ವಿ. ಸರ್, ಪ್ರಕರಣ ಈಗ ಎಲ್ಲಿಗೆ ಬಂದು ತಲುಪ್ತಾ ಇದೆ ಸರ್? ಇನ್ನು ಏನು ಆಗಿಲ್ಲ ಪೃಥ್ವಿ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಪ್ರಶಾಂತ್ ಕುಮಾರ್ ಮಿಶ್ರಾ ಅನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಏನು ನಾವು ಹೇಳ್ತಿದೀವೋ 3 ದಿವಸ ಆದ್ರೂ ಕೂಡ ಯಾವ ಕ್ರಮನ ತಗೊಂಡಿಲ್ಲ. ಈಗಾಗಲೇ ಕೂಡ ಒಂದೇನಾಗಿದೆ ಅಂತಂದ್ರೆ FIR ಅವ್ರ ಮೇಲೆ ದಾಖಲಾಗಿದೆ. 306 ಕೆಳಗಡೆ FIR ಹಾಕಿದ್ದಾರೆ. ಈಗ FIR ಹಾಕಿದ್ದಾರೆ ಅಂತ ಆದ್ಮೇಲೆ ಅದು ಕೂಡ ಅದು ಪ್ರೈಮಾಫಿಸಿ ಇದೆ ಅಂತಾನೆ ಅರ್ಥ. ಸೊ ಹಾಗಾಗಿ ಅದನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಅನ್ನುವಂಥದ್ದೇ ಉದ್ದೇಶ ಇಟ್ಕೊಂಡು ಹಬ್ಬ ಆದ್ರೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ಎಲ್ಲ ಡಾಕ್ಟರ್ಗಳು. ಸೊ ಈಗ ಅಮಾನತ್ ಆಗೋವರೆಗೂ ಕೂಡ ನಿಮ್ಮ ಪ್ರತಿಭಟನೆ ವಾಪಸ್ ತೆಗೆದುಕೊಳ್ಳೋದಿಲ್ಲ, ನೀವು ನಿಲ್ಲುವುದಿಲ್ಲ, ಆಗುದಿಲ್ಲ. ನಾಗೇಂದ್ರನ ಸಾವು ಅನ್ನೋದಕ್ಕಿಂತ ಒಬ್ಬ ಕರೋನಾ ವಾರಿಯರ್ ಸಾವಿಗೆ ಕಾರಣಕರ್ತನಾಗಿರೋನ್ನ ಸಸ್ಪೆಂಡ್ ಮಾಡೋದಕ್ಕೆ ನೀವು ಮೀನಾಮೇಷ ಯಾಕೆ ಎಣಿಸ್ತಿದ್ದೀರಿ ಅನ್ನೋದು ನಮಗೆ ಗೊತ್ತಾಗ್ಬೇಕು. ಎಸ್, ದಿಸ್ ಇಸ್ ದ ಪಾಯಿಂಟ್ ಸರ್. ನೀವು ಹೇಳಿದ್ರಲ್ಲ, ಈಗ ಅವರು THO ಅನ್ನೋದಕ್ಕಿಂತ ಕೊರೋನಾ ವಾರಿಯರ್ ಅನ್ನೋದು ಪ್ರಮುಖವಾದಂತಹ ಕಾರಣ. ಇಲ್ಲಿ ಸಾಕಷ್ಟು ಜನ ಕೊರೋನಾ ವಾರಿಯರ್ಗಳಿಗೆ, ವೈದ್ಯರಿಗೇನೆ ಸರಿಯಾದಂತ ಸೂಕ್ತ ರೀತಿಯಾದಂತ ಪರಿಹಾರಗಳು ಸಿಗ್ತಾ ಇಲ್ಲ. ಕೆಲವರಿಗೆ 25 ಲಕ್ಷ ಕೊಡ್ತಾರೆ, ಇನ್ ಕೆಲವರಿಗೆ 30 ಲಕ್ಷ ಕೊಡ್ತಾರೆ, ಇನ್ ಕೆಲವರಿಗೆ 50 ಲಕ್ಷ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಾಗೇಂದ್ರ ಅವರ ಪ್ರಕರಣ, ಈ ತಾರತಮ್ಯ ಯಾಕೆ ಅಂತ ಅನ್ಸುತ್ತೆ? ಇದ್ರಲ್ಲೂ ಕೂಡ ರಾಜಕೀಯ ಅಡಗಿದೆ. ಅವರಲ್ಲಿ ಅವ್ರು ಏನ್ ರಾಜಕೀಯ ಮಾಡ್ಕೋತಾರೋ ಬಿಡ್ತಾರೋ, ಅವ್ರಿಗೆ ಒಟ್ಟಾರೆ ಪಾಲಿಸಿ ಮೇಕರ್ಸ್ಗೆ ಪಾಲಿಸಿ ಯಾವ ತರದಲ್ಲಿ ಮಾಡ್ಬೇಕು ಅನ್ನೋದು ಐಡಿಯಾನೇ ಇಲ್ಲದೆ ಇರುವಂತವ್ರು. ಇದು ಮೊದಲನೇದು ಸಮಸ್ಯೆ ಇರೋದು. ಎರಡನೇದು, ನೀವು ಇವತ್ತಿನ ಪತ್ರಿಕೆನಲ್ಲಿ ಬಂದಿರುವಂತ ನೀವು ಗಮನಿಸಿರ್ಬೇಕು,
ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಪೌರ ಕಾರ್ಮಿಕ ಒಬ್ಬ ಸತ್ತಿರೋದಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಹೌದು ಹೌದು. ನಿಮ್ಗೇನಪ್ಪ ಬಂದಿರೋದು ರೋಗ? ಇದು ಒಂದು. ಆಮೇಲೆ ಪರಿಹಾರ ಜೀವ ತಂದು ಕೊಡೋದಿಲ್ಲ. ಅವರು ಗೌರವಯುತವಾಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ದಯವಿಟ್ಟು ಕ್ಷಮಿಸಿ, ನಮ್ಗೆ ಏನೋ ಆಗೋಗಿದೆ, ಆದ್ರೂ ಕೂಡ ಇಂತ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಮಾಡ್ತಾ ಸತ್ತಿದ್ದಾರೆ, ಅದ್ರ ಬಗೆಗೆ ನಮಗೆ ಗೌರವ ಇದೆ ಅಂತ ಹೇಳ್ಕೊಟ್ಟು ಬಂದಿದ್ದಾರೆ. ಇವ್ರ ಹತ್ರ ಭಿಕ್ಷೆ ಬೇಡದಂಗೆ ನಾವು ಪರಿಹಾರ ಕೊಟ್ಟಿದೀವಿ ಅಂತ ಅದೇ ಹೇಳ್ಕೊಂಡು ಓಡಾಡಿದ್ರೆ ಅದಲ್ಲ ಇಶ್ಯೂ. ನಾಗೇಂದ್ರನ್ ಜೀವ ವಾಪಸ್ ಬರುದಿಲ್ಲ, ಕರೋನಾ ವಾರಿಯರ್ ಜೀವ ವಾಪಸ್ ಬರುದಿಲ್ಲ. ಇದು ಸ್ಟ್ರೆಸ್ ಇಂದನೇ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ಈಗ. ಈ ಸ್ಟ್ರೆಸ್ಗೆ ಕಾರಣಕರ್ತ ಆದಂತವ್ನು ಯಾರು ಅನ್ನೋದು ನಿಮಗೆ ಗೊತ್ತಿದೆ ಈಗ. ಆತನ ಸಾವನ್ನ ಸುಸೈಡ್ ಮಾಡ್ಕೊಳ್ಳೋ ತರ ಪ್ರವೋಕ್ ಮಾಡಿದವನು ಯಾರು ಅಂತ ಗೊತ್ತಿದೆ ನಿಮ್ಗೀಗ. ಅವನನ್ನ ಸಸ್ಪೆಂಡ್ ಮಾಡೋಕ್ಕೂ ನೀವ್ ಯಾಕೆ ಮೀನಾಮೇಷ ಎಣಿಸ್ತಿದ್ದೀರಿ? ಒಂದು. ಎರಡನೇದು, ಇದು ಪೂರಕವಾಗಿ ಇನ್ನೊಂದು ಇನ್ಸಿಡೆನ್ಸ್ ಗದಗ ಜಿಲ್ಲೆ ಮುಂಡ್ರಗಿರಲ್ಲಿ ಆಗ್ತಾ ಇದೆ. ಮುಂಡ್ರಗಿ ತಾಲೂಕಾ ಹೆಲ್ತ್ ಆಫೀಸರ್ ಕೋವಿಡ್ ಕರೋನಾ ಪಾಸಿಟಿವ್ ಆಗಿದ್ದಾನೆ. ಅವನಿಗೆ ICU ಬೆಡ್ ಸಿಕ್ಕಿಲ್ಲ ಗದಗ ಜಿಲ್ಲಾಸ್ಪತ್ರೆಯಲ್ಲಿ. ಆಮೇಲೆ ಹುಬ್ಬಳ್ಳಿಗೆ ಹೋಗ್ಬಿಟ್ಟು ಅವ್ನು ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ, ಅಲ್ಲಿ 5 ಲಕ್ಷ ಖರ್ಚಾಗಿದೆ. ಆಮೇಲೆ ಅಲ್ಲೂ ಆಗಲ್ಲ ಅಂತ ಹೇಳಿ ಬ್ಯಾಂಗ್ಳೂರಿಗೆ ರೆಫರ್ ಮಾಡಿದ್ದಾರೆ. ಎಕ್ಮೋ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸ್ಪರ್ಶ ಹಾಸ್ಪಿಟಲ್ಗೆ ತಗೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ, ಅಲ್ಲಿ 5 ಲಕ್ಷ ಖರ್ಚಾಗಿದೆ. 10 ಲಕ್ಷ ಅವನ ಪಾಕೆಟ್ ಇಂದ ನಿನ್ನ ಸರ್ಕಾರದ ಕೆಲಸ ಮಾಡಕ್ಕೋ ಖರ್ಚು ಮಾಡ್ಕೊಂಡಿದ್ದಾನೆ. ಈಗ ನನ್ನ ಹತ್ರ ಖರ್ಚು ಮಾಡಕ್ 1 ನಯ ಪೈಸೆ ದುಡ್ಡಿಲ್ಲ ಅಣ್ಣ, ಏನ್ ಮಾಡ್ಲಿ ಅಂತ ನನಗ್ ಮೆಸೇಜ್ ಮಾಡ್ತಾನೆ. ಏನ್ ಮಾಡ್ಕೊಂಡ್ ತಿರ್ಬೇಕು ನಾವು? ಸತ್ತೋದ್ಮೇಲೆ 50 ಲಕ್ಷ ಕೊಡೋದ್ರ ಬದಲು ಬದುಕಿರೋನಕ್ ಚಿಕಿತ್ಸೆ ಕೊಡಕ್ಕೂ 10 ಲಕ್ಷ 20 ಲಕ್ಷ ಎತ್ತಿಡ್ರಪ್ಪ. ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿ ಫಸ್ಟ್ ಅವ್ರಿಗೆ. ಕರೋನಾ ವಾರಿಯರ್ಗೆ ಹೇಳ್ತೀನಿ, ಕರೋನಾ ವಾರಿಯರ್ ಚಿಕಿತ್ಸೆ ಕೊಡೋದಕ್ಕೇನೆ ನೀನ್ ದುಡ್ಡು ಕೊಡೋದಿಲ್ಲ ಅನ್ನೋದಾದ್ರೆ ನೀನು ಮನುಷ್ಯನ ನೀನು? ಸರ್ ಅಲ್ಲ, ಈಗ ಹೇಳಿದ್ರಲ್ಲ ಒಬ್ರು ವೈದ್ಯರು ಇನ್ನೂ ಕೂಡ 10 ಲಕ್ಷ ಖರ್ಚು ಮಾಡ್ಬಿಟ್ಟು ಇನ್ನೂ ಟ್ರೀಟ್ಮೆಂಟ್ಗೆ ಪರದಾಟವನ್ನ ಮಾಡ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ಯಾರಾದ್ರೂ ಸಚಿವರಿಗೆ ಸಂಪರ್ಕವನ್ನ ಮಾಡಿದ್ರ? ಈ ರೀತಿಯಾಗಿ ಆಗಿದೆ, ಸ್ಪಂದಿಸಿ ಈಗ್ಲಾದ್ರೂ ಅಟ್ಲೀಸ್ಟ್ ಅಂತ. ಅವನು ಬೇರೆ ಯಾರಿಗೂ ಬರ್ತಿಲ್ಲ, ಹೆಲ್ತ್ ಮಿನಿಸ್ಟರ್ ಲೆಟರ್ ಬರ್ದಿದ್ದಾನದ್ನ. ಓಕೆ ಓಕೆ. ಹೆಲ್ತ್ ಮಿನಿಸ್ಟರ್ಗೆ ಲೆಟರ್ ಬರ್ದಿದ್ದಾರೆ. ನಿಮ್ಮ ರಿಪೋರ್ಟರ್ಗೆ ನಾನು ಆತ ಬರ್ದಿರೋ ಲೆಟರ್ದು ನಾನು ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ. ಓಕೆ ಓಕೆ. ಡಾಕ್ಟರ್ ಕೆ ಬಸವರಾಜು ಅಂತ ಹುಣಸಗಿ ತಾಲೂಕಾ ಹೆಲ್ತ್ ಆಫೀಸರ್, ಸಾವು ಬದುಕಿ ನಡುವೆ ಹೋರಾಡ್ತಿದ್ದಾನೆ. ಅವನ ವೈಫ್ ನ ಆಕೆನು ಪಾಸಿಟಿವ್ ಬಂದಿದ್ದಾರಂತೆ, BBMP ಅವ್ರು ಕರ್ಕೊಂಡು ಹೋಗಿದಾರಂತೆ. ನಿಮ್ಮ ಉದ್ಯೋಗ ಮಾಡ್ತಾ, ನಿಮ್ಮ ಕೆಲಸ ಮಾಡ್ತಾ, ಜನಕ್ಕೆ ಒಳ್ಳೇದಾಗ್ಲಿ ಅಂತ ಕೆಲಸ ಮಾಡುವಂತವ್ರು ಫ್ಯಾಮಿಲಿ ಕಥೆನೆ ಈಗ ಆಗ್ಬಿಟ್ರೆ ನೀವೇನಂಗಾದ್ರೆ, ನಾನು ಹೇಳೋದು ಯೋಧರಿಗೆ ಕೊಡ್ಬೇಕಾಗಿರೋ ಗೌರವ ಏನ್ ಕೊಡ್ತೀವೋ ಎಲ್ಲಾ ಗೌರವನು ಕೂಡ ಇವ್ರಿಗೂ ಸಿಗ್ಬೇಕು. ಸಮಾಜದ ಒಳಗಡೆ ಇರುವಂತಹ ರೋಗ ಅನ್ನುವಂಥದ್ರ ವಿರುದ್ಧ ಹೋರಾಡ್ತಿರುವಂತ ಯೋಧರು ಇವರು. ನಿಮ್ಮ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ತಿರುವಂತವ್ರು ಇವರು. ಇವ್ರ ಕುಟುಂಬಕ್ಕೆ ರಕ್ಷಣೆ ಕೊಡ್ಬೇಕಾಗಿರೋರು ನೀವು. ಇವ್ರಿಗೆ ಸ್ಟೇಟ್ ಆನರ್ ಕೊಡಕ್ ಏನಪ್ಪ ಕಷ್ಟ? ಕರೋನಾ ವಾರಿಯರ್ ಅಲ್ಲಿ ಸತ್ತವನಿಗೆ ಸ್ಟೇಟ್ ಆನರ್ ಕೊಡಕ್ ಏನ್ ಕಷ್ಟ? ನೋಡೋಣ ಸರ್ ಯಾವ ಲೆವೆಲ್ಗೆ ತಗೊಂಡು ಹೋಗುತ್ತೆ ಸರ್ಕಾರ ಈ ಪ್ರಕರಣವನ್ನ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.